ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಕೆಲವೊಂದು ದಿವಸಗಳವರೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವಂತಹ ಸೌಜನ್ಯ ಪರ ಹೋರಾಟಗಾರರಾದಂತಹ ಅಥವಾ ಮುನ್ನೆಲೆಯಲ್ಲಿರುವಂತಹ ಅವರು ನಾಯಕರು ಹಲವು ದಿವಸಗಳ ಕಾಲ ಕಣ್ಮರೆಯಾಗಿದ್ದರು. ಅವರನ್ನು ಯಾವುದೇ ಒಂದು ಬಹಿರಂಗವಾದಂತಹ ವೇದಿಕೆಗಳಲ್ಲಿ ಕಾಣಿಸ್ತಾ ಇರಲಿಲ್ಲ. ಯಾವುದೇ ಹೋರಾಟಗಾರರಲ್ಲೂ ಅವರ ಹೆಸರು ಕೂಡ ಬರ್ತಾ ಇರಲಿಲ್ಲ. ಏನು ಕಾರಣ, ಏನು ಎತ್ತ ಅನ್ನೋದರ ಬಗ್ಗೆ ಹಲವು ಕಮೆಂಟ್ಗಳಿರ್ಬೋದು, ಅವರ ಬಗ್ಗೆ ವಿಚಾರಗಳಿರ್ಬೋದು. ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ ಎನ್ನುವಂತಹ ಕ್ವಶನ್ಗಳು ಹಲವು ದಿವಸಗಳಿಂದ ಕೇಳ್ತಾ ಇರುವಂತಹ ಒಂದು ವಿಚಾರ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಪೋಸ್ಟರ್ಗಳು ಕೂಡ ವೈರಲ್ ಆಗ್ತಾ ಇತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿ, ಯಾಕೆ ಅವರು ಕಣ್ಮರೆಯಾಗಿದ್ದಾರೆ, ಈ ಒಂದು ವಿಚಾರದ ಬಗ್ಗೆ ಇವತ್ತೊಂದು ವಾರ್ತೆ ಬರ್ತಾ ಇದೆ. ಸೊ ಆ ಒಂದು ವಾರ್ತೆಯನ್ನು ಕಂಪ್ಲೀಟಾಗಿ ಗಮನಿಸ್ತಾ ಹೋದರೆ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು, ಯಾಕೆ ಇದುವರೆಗೂ ಕಾಣ್ತಾ ಇರಲಿಲ್ಲ ಎನ್ನುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಂತಾಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಒಂದು ಡೀಟೇಲ್ ಕೊಡುವಂತಹ ಒಂದು ಮಾಹಿತಿ ಅಪ್ಡೇಟ್ ಇವತ್ತು ಬಂದಿರುವಂಥದ್ದು. ಇವತ್ತು 11 ಗಂಟೆಗೆ ಸರಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ, ಅಂದರೆ ನ್ಯಾಯಾಲಯದ ಮುಂದೆ ತಮ್ಮ ಹಳೆಯ ಪ್ರಕರಣಗಳ ಬಗ್ಗೆ ಆ ಒಂದು ನೋಟಿಸ್ಗೆ ಹಾಜರಾಗಿ ಇವತ್ತು ಬೆಳ್ತಂಗಡಿಗೆ ಬಂದಿರುವಂಥದ್ದು. ಸೊ ಈ ಒಂದು ಬೆಳವಣಿಗೆ ನಿಜವಾಗ್ಲೂ ಹಲವು ದಿವಸಗಳ ಆ ಒಂದು ಅಜ್ಞಾತವಾಸಕ್ಕೆ ಸಂಪೂರ್ಣ ವಿರಾಮ ಹಾಕಿದಂತೆ ಕಾಣ್ತಾ ಇದೆ. ಅಂದರೆ ನೋಡಿ, ಗಡೀಪಾರು ಆದೇಶ ಬಂತು ಒಂದು ಸಲ, ಆಮೇಲೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿಕೊಂಡಿದ್ರು ಅನ್ನುವಂತಹ ವಿಚಾರದಲ್ಲಿ ಪ್ರಕರಣ ದಾಖಲಾಯಿತು. ಆಮೇಲೆ ಇನ್ನೂ ಹಲವು ಪ್ರಕರಣಗಳು ಅವರ ಮೇಲೆ ದಾಖಲಾಯಿತು. ಸದ್ಯ 13 ಪ್ರಕರಣಗಳು ಅವರ ಮೇಲೆ ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥದ್ದು. ಪ್ರಕರಣ ದಾಖಲಾಗಿ ಆ ಒಂದು ವಿಚಾರದಲ್ಲಿ ಕೋರ್ಟು ಕಚೇರಿ ಅಂತ ಹತ್ತಿ ಇಳಿತಾ ಇರುವಂಥದ್ದು. ಸೊ ಕೆಲವು ದಿವಸಗಳ ಹಿಂದೆ ಗಡೀಪಾರು ಆದೇಶ ಮತ್ತು FIR ಯಾವುದು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಈ ಒಂದು ವಿಚಾರಗಳನ್ನು ತಣ್ಣಗಾಗಿಸೋಕೆ ಅಥವಾ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡೋಕ್ಕೆ ಸ್ವಲ್ಪ ದಿವಸಗಳ ಕಾಲ ಬೆಳ್ತಂಗಡಿಯನ್ನು ಬಿಟ್ಟು ಹೊರಗಡೆ ನಿಂತಿದ್ರು ಅನ್ನುವಂತಹ ವಿಚಾರ ಹೊರಗಡೆ ಬರ್ತಾಯಿತ್ತು. ಏನೇ ಇರಲಿ, ಯಾವುದೇ ಇರಲಿ, ಅಜ್ಞಾತವಾಸವು ಹಾಗೆ ಹೀಗೆ ಕಥೆಗಳನ್ನು ಕಟ್ತಾ ಇದ್ರು. ಎಲ್ಲದಕ್ಕೂ ಪೂರ್ಣ ವಿರಾಮ ಹಾಕಿದಂತೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆಗಮನ ಆಗಿರುವಂಥದ್ದು. ಅಂದರೆ ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಇವತ್ತು ಹಾಜರಾಗಿರುವಂಥದ್ದು. ಮೊನ್ನೆ ದಿವಸ ಆ ಒಂದು ಗಡೀಪಾರು ಸಂಬಂಧ ಅದು ಸ್ಟೇ ಬಂದಂತಹ ಸಂದರ್ಭದಲ್ಲಿ, ಆಮೇಲೆ ಈ ಒಂದು FIR ಸಂಬಂಧ ವಿಚಾರದಲ್ಲಿ ಕೂಡ ಸ್ಟೇ ಬಂದಿದೆ. ಸೊ ಆ ಒಂದು ಕಾರಣದಿಂದ ಬಂಧನದ ಭೀತಿಯನ್ನು ನಿವಾರಿಸಿಕೊಂಡು ಇನ್ನು ಹಳೆಯ ಪ್ರಕರಣಗಳು ದಾಖಲಾಗಿತ್ತು. ಆ ಒಂದು ವಿಚಾರಗಳಲ್ಲಿ ನ್ಯಾಯಾಲಯದ ಮುಂದೆ ಇವತ್ತು ಹಾಜರಾಗಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಒಳಗೊಂಡಂತಹ ಒಂದು ವಾರ್ತೆ ಇದೆ. ಆ ಒಂದು ವಾರ್ತೆಯನ್ನು ನೋಡ್ಕೊಂಬರೋಣ. ಕಳೆದ 50 ದಿನಗಳಿಂದ ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಹೋರಾಟ ನಡೆಸ್ತಾ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡೀಪಾರು ಆದೇಶ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ಲಭಿಸಿದ್ದು. ಈ ಹಿನ್ನೆಲೆಯಲ್ಲಿ ಇನ್ನೂ ಕೆಲವು ಹಳೆಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸೋಮವಾರ, ಅಂದರೆ ಇವತ್ತು ಹಾಜರಾಗಿರುವಂಥದ್ದು. ಹಳೆಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹಾಜರಾಗದ ಕಾರಣ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ವಾರಂಟ್ ಜಾರಿಯಾಗಿತ್ತು ಅನ್ನಲಾಗಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ನವೆಂಬರ್ 3 ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಕಾಣಲಿಕ್ಕೆ ಸಿಕ್ಕಿರುವಂಥದ್ದು. ಸೊ ಅರ್ಥ ಆಗಿದೆ ಅನಿಸುತ್ತೆ. ಯಾಕಂದರೆ ಹಳೆಯ ಪ್ರಕರಣಗಳು ಈ ಒಂದು ವಿಚಾರದಲ್ಲಿ ನಿರಂತರವಾಗಿ ನೋಟಿಸ್ ಬಂದರೆ ಮತ್ತೆ ಅದು ಕೂಡ ಒಂದು ಬಂಧನ ವಾರಂಟಾಗಿ ಮಾರ್ಪಾಡಾಗುತ್ತೆ. ನಿರಂತರವಾಗಿ ನೋಟಿಸ್ಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ನ್ಯಾಯಾಲಯದ ಮುಂದೆ ಹಾಜರಾಗ್ತಾ ಇಲ್ಲ ಅನ್ನೋಂಥ ಒಂದು ಕಾರಣವನ್ನಿಟ್ಟುಕೊಂಡು ಅವರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈವರೆಗೂ ಈ ಒಂದು ನೋಟಿಸ್ಗಳಿಗೆ ಪ್ರತಿಕ್ರಿಯೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದರೆ, ಈ ಒಂದು ಗಡೀಪಾರು ಆದೇಶದಲ್ಲಿ ಒಂದು ವಾರಂಟ್ ಇತ್ತು, ಆಮೇಲೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಒಂದು ವಾರಂಟ್ ಇತ್ತು. ಸೊ ಇವೆಲ್ಲವನ್ನು ಒಂದು ರೀತಿಯಲ್ಲಿ ನಿವಾರಣೆ ಮಾಡಿಕೊಂಡು, ಇವಾಗ ಮಾನ್ಯ ಹೈಕೋರ್ಟ್ ಅದನ್ನೆಲ್ಲ ಸ್ಟೇ ಮಾಡಿಕೊಂಡು ಸ್ವಲ್ಪ ನಿರಾಳ ಆಯಿತು ಅಂತ ಹೇಳುವಾಗ ಇವಾಗ ಹಳೆಯ ಪ್ರಕರಣಗಳ ನೋಟಿಸ್ಗೆ ಉತ್ತರ ಕೊಡೋಕ್ಕೋಸ್ಕರ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಂದಿರುವಂಥದ್ದು. ಸೊ ಏನೆಲ್ಲ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕ್ತಾ ಇದ್ರಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿ, ಏನು ಮಾಡ್ತಾ ಇದ್ದಾರೆ, ಯಾಕೆ ಕಾಣಿಸ್ತಾ ಇಲ್ಲ, ಯಾಕೆ ಹೋರಾಟ ವೇದಿಕೆಗಳಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲದಕ್ಕೂ ಇದೊಂದು ಉತ್ತರ ಅಂತ ನಾನು ಅನ್ಕೋತೀನಿ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.